ಜನರ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಉದ್ಯೋಗ ಸಿಗದೆ ಹತಾಶರಾದ ಯುವಜನತೆ, ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ. ಯುವ ಜನತೆಯ ಪರ ನಿಂತ ಅನ್ನದಾತ. ಇದು ಮುಧೋಳದಲ್ಲಿ ಏರುತ್ತಿರುವ ಪ್ರತಿಭಟನೆಯ ಬಿಸಿ. ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಉದ್ಯೋಗ ಅರ್ಜಿ ಕರೆದಿಲ್ಲ. ಅದೆಷ್ಟೋ ಯುವಕ ಯುವತಿಯರು ಇದರಿಂದ ಕಂಗಾಲಾಗಿದ್ದಾರೆ, ಕಾದು ಕಾದು ಸುಸ್ತಾಗಿದ್ದಾರೆ. ಭಾರತ ಸರ್ಕಾರಗಳು ಖಾಲಿ ಇರೋ ಹುದ್ದೆಗಳನ್ನ ತುಂಬಿಕೋತಾ ಇಲ್ಲ. ಈ ನಮ್ಮ ಯುವ ಸಮುದಾಯದ ಒಂದು ಕಷ್ಟ ಕಾರ್ಪಣ್ಯ ಕೇಳೋರು ಯಾರು ಇಲ್ಲ ಯಾರ. ನಾವು ಹಲವಾರು ಸಮಸ್ಯೆಗಳಿಂದ ಇಲ್ಲಿ ಬಳಲ್ತಾ ಇದ್ದೀವಿ. ನಾವು ಮನೆಯಲ್ಲಿ ಕೇಳ್ತಾರೆ, ಯಾವಾಗ ಜಾಬ್ ಹಿಡಿತೀರಿ, ಯಾವಾಗ ಮಾಡ್ತೀರಿ ಅಂಥೇಳಿ. ನಾವು 4 ರಿಂದ 5 ವರ್ಷ ಆಯ್ತು ಕೂತು ಓದಾಕತ್ತಿ. ಸರಿಯಾದಂಥ ರೆಕ್ರೂಟ್ಮೆಂಟ್ಗಳಿಲ್ಲ. ಆದರೂ ಅದ್ರೊಳಗೆ ಅಕ್ರಮ ನಡೀತಾವೆ. ವಾಪಸ್ ರೀ ಎಕ್ಸಾಮ್, ರೀ ಲಿಸ್ಟ್, ಹಿಂಗೆ ಸಮಯವನ್ನು ವ್ಯರ್ಥ ಮಾಡತ್ತರ ಹೊರತು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥ ಯೋಜನೆಯಾಗಲಿ ಕಾರ್ಯಕ್ರಮಗಳಲ್ಲಿ ಸರ್ಕಾರ ರೂಪಿಸುತ್ತಿಲ್ಲ. ಇದೇ ರೀತಿ ಆದಲ್ಲಿ ಮುಂದೆ ಸರ್ಕಾರ ಇದೊಂದು ಅನುಭವಿಸ್ಬೇಕಾಗತ್ತೆ. ನಾವೆಲ್ಲರೂ ಇದಕ್ಕೆ ಉತ್ತರವನ್ನು ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಉದ್ಯೋಗವಿಲ್ಲದೆ ಕಂಗೆಟ್ಟ ಯುವ ಜನತೆ ಧಾರವಾಡದಲ್ಲಿ ಪ್ರತಿಭಟನೆ ನಡೆಸಿದ್ರು. ಅದು ಈಗ ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ. ಮುಧೋಳದಲ್ಲೂ ಯುವಕರು ಪ್ರತಿಭಟನೆ ನಡೆಸಿದ್ರು. ಯುವ ಜನರ ಜೊತೆ ಚೆಲ್ಲಾಟ ಆಡ್ತಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಫಿಕೇಶನ್ ಆಗಿಲ್ಲ. ಓದೋದು ರಗಡ್ ಜನ ಕುಂತಾರು. ಎಲ್ಲ ಥರ ಹೇಳ್ಬೇಕಂದ್ರೆ ಕೇಂದ್ರ ಆಗಲಿ ರಾಜ್ಯ ಆಗಲಿ ಒಟ್ಟಿನಲ್ಲಿ ನೋಟಿಫಿಕೇಶನ್ ಆಗಲಿ, ಓದಿದ್ರೆ ಒಳ್ಳೆ ನ್ಯಾಯ ಸಿಗಲಿ. ಮೊನ್ನೆ KPS ಹಗರಣ ಆಯ್ತು. ಒಳ್ಳೆಯ ಒಂದು ಪಾರದರ್ಶಕತೆಯಿಂದ ಮಾಡ್ಬೇಕಂತ ರಾಜ್ಯ ಸರ್ಕಾರಕ್ಕಾಗಲಿ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊತೀನಿ. ಈಗ ಆಲ್ರೆಡಿ ಧಾರವಾಡದಾಗತ್ತು, ವಿಜಯಪುರ ಆಗುತ್ತೆ, ಎಲ್ಲ ಕಡೆ ಆಗೈತಿ. ಇನ್ನೊಂದು ಸರಿ ಮಾಡಿವಿ ಅಂದ್ರೆ ನಿಮ್ಮ ಸರ್ಕಾರ ಉಳಿಯಂಗಿಲ್ಲ, ಯಾವ ಸರ್ಕಾರ ಉಳಿಯಂಗಿಲ್ಲ. ವಿಧಾನಸೌಧಕ್ಕೆ ಬಂದು ನಾವು ಹೇಳ್ತೀವಿ, ಅದನ್ನು ನೀವು ಮಾಡ್ಕೋಬೇಡ್ರಿ. ವಿಧಾನಸೌಧಕ್ಕೆ ನಾವು ಬರೋ ನೀವು ಮಾಡ್ಕೋಬೇಡ್ರಿ. ಅಷ್ಟೊಳಗೆ ಎಲ್ಲ ಮುಗಿಸ್ಬಿಡ್ರಿ. ಯುವ ಜನತೆಯ ಪ್ರತಿಭಟನೆಗೆ ರೈತ ಪರ ಸಂಘದವರು ಕೂಡ ಸಾಥ್ ನೀಡಿದ್ರು. ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಶೀಘ್ರ ಉದ್ಯೋಗ ಭರ್ತಿ ಮಾಡಬೇಕು, ಇಲ್ಲದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆ ನೀಡಿದ್ರು. ಈಗ ಏನು ನೀವು ಉದ್ಯೋಗಾಕಾಂಕ್ಷಿಗಳಿಗೆ 30 ದಿನದಲ್ಲಿ 56,000 ನೇಮಕಾತಿಗಳನ್ನ ಮಾಡ್ಕೋತೀವಿ ಅಂತೇಳಿ ಹೇಳಿದ್ರಿ. ಸರ್ಕಾರಿ ಇಲಾಖೆಯೊಳಗೆ ನೇಮಕಾತಿ ಮಾಡ್ಕೊಳ್ಳುವಂಥದ್ದನ್ನು ನೀವು ಅಧಿಸೂಚನೆ 30 ದಿನದೊಳಗೆ ಹೊರಡಿಸ್ಬೇಕು. ಈ ನಡೆದಿರ್ತಕ್ಕಂಥ ಅಧಿವೇಶನದೊಳಗನೆ ಇದ್ರ ಬಗ್ಗೆ ಘೋಷಣೆ ಆಗಬೇಕು. ನೀವು ಸುಮ್ಮನೆ ವಿನಾಕಾರಣ ಯಾವ್ಯಾವುದೋ ಸಬೂಬು ಹೇಳ್ಕೊಂಡು ಆ ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿದ್ರೆ ಯುವಕರು ಸಜ್ಜಾಗಿದ್ದಾರೆ, ಬಿಡಂಗಿಲ್ಲ. 30 ದಿನದೊಳಗೆ ಅಧಿಸೂಚನೆ ಹೊರಡಿಸಲಿಲ್ಲ ಅಂತೇಳಂದ್ರೆ ನೇರವಾಗಿ ಎಲ್ಲ ಕರ್ನಾಟಕದೊಳಗಿರುವಂಥ ಈ ಯುವ ಜನಾಂಗ ಏನು ಉದ್ಯೋಗಾಕಾಂಕ್ಷಿಗಳದಾರಲ್ಲ ಬಂದು ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಬೇಕಾಗತ್ತೆ ಅಂತೇಳಿ ಮುಖಾಂತರ ನಾನು ಉದ್ಯೋಗಾಕಾಂಕ್ಷಿಗಳಿಗೆ ಎಲ್ಲರಿಗೂ ಮನವಿ ಮಾಡ್ಕೋತನು. 30 ದಿನ ವೇಟ್ ಮಾಡೋನು. ಆ ನಂತರ ಏನದಲ್ಲ ವಿಧಾನಸೌಧ ಮುತ್ತಿಗೆ ಹಾಕಿ ಆ ವಿಧಾನಸೌಧದೊಳಗೆ ಏನದಾರಲ್ಲ 224 ಜನರಿಗೆ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡೋಣ ಅಂತ ಮುಖಾಂತರ ನಾನು ಎಲ್ಲರಿಗೆ ಮನವಿ ಮಾಡ್ಕೋ. ಕೈಯಲ್ಲಿ ಕರಪತ್ರಗಳನ್ನು ಹಿಡಿದುಕೊಂಡು ತಹಶೀಲ್ದಾರ್ ಕಚೇರಿ ಬಳಿಕ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು. ರೈಟ್ ಟಿವಿ ನ್ಯೂಸ್ ಮುಧೋಳ. ಬಾಗಲಕೋಟ್ ಜಿಲ್ಲೆಯ ಬೀಳಗಿ ತಾಲೂಕಿನ ಬಾಡಗಂಡಿ ಎಂಬ ಪುಟ್ಟ ಗ್ರಾಮದಲ್ಲಿ ಆರಂಭಗೊಂಡ SR ಪಾಟೀಲ್ ಶಿಕ್ಷಣ ಸಂಸ್ಥೆ ಇಂದು ನರ್ಸರಿಯಿಂದ PUC, BSc ನರ್ಸಿಂಗ್, BSc ಅಲೈಡ್ ಕೋರ್ಸಸ್, BAMS ಆಯುರ್ವೇದಿಕ್, MBBS ಒಳಗೊಂಡು ಹೆಮ್ಮರವಾಗಿ ಬೆಳೆದಿದೆ. PUC ವಿಜ್ಞಾನ ವಿಭಾಗದಲ್ಲಿ ಸತತ 2 ಬಾರಿ ಜಿಲ್ಲೆಗೆ ಹಾಗೂ 4 ಬಾರಿ ತಾಲೂಕಿಗೆ ಪ್ರಥಮ ತಂದುಕೊಟ್ಟ ಹಿರಿಮೆ. NEET, JEE, KCET, ಬ್ಯಾಂಕಿಂಗ್, CA ಫೌಂಡೇಶನ್ ಕೋರ್ಸ್ಗಳಿಗೆ ವಿಶೇಷ ತರಬೇತಿ ಒಂದೇ ಸೂರಿನಡಿ ಲಭ್ಯ. ಉತ್ತಮ ಹಾಸ್ಟೆಲ್, ಗುಣಮಟ್ಟದ ಊಟ ಉಪಹಾರ, ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಔಟ್ಡೋರ್ ಸ್ಟೇಡಿಯಂ, ಜಿಮ್, ಮ್ಯೂಸಿಕ್ ಕ್ಲಾಸ್, ಚಿತ್ರಕಲಾ ತರಬೇತಿ ಸೇರಿದಂತೆ ಅನೇಕ ಸೌಲಭ್ಯಗಳಿವೆ. ನುರಿತ ಬೋಧಕರು, ಲ್ಯಾಬೊರೇಟರಿ, ಶಾಲಾ ವಾಹನ, ಸುರಕ್ಷತಾ ದೃಷ್ಟಿಯಿಂದ ಸೆಕ್ಯೂರಿಟಿ, CCTV ಅಳವಡಿಸಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕ್ಯಾಂಪಸ್ ವಿದ್ಯಾರ್ಥಿಗಳ ಮನಸ್ಸಿಗೆ ಮುದ ನೀಡುತ್ತೆ. ಅತ್ಯುತ್ತಮ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬಾಪೂಜೆ ವಿದ್ಯಾಸಂಸ್ಥೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.